ಊಟ ಆಯ್ತಲ್ಲ. ಅವಸರದ ಸೇವೆ ಇಲ್ಲ, ನಿಧಾನವೇ ಪ್ರಧಾನ. ಇಲ್ಲಿ ಮಂತ್ರವೇ ಪ್ರಧಾನ. ಇಂದ್ರಾಯ ಸ್ವಾಗ ಇಂದ್ರಾಯ ಇದಯ ಮಮ ಅಗ್ನಯೇ ಸ್ವಾಗ ಯಮಾಯ ಸ್ವಾಗ ನಿವೃತ್ತಯೇ ಸ್ವಾಗ ವರುಣಾಯ ಸ್ವಾಗ ವಾಯವೇ ಸ್ವಾಗ ಸೋಮಾಯ ಸ್ವಾಗ ಪರಿಪರಿಯ ವೇದಗಳ ಗೋಚರವು ದೋಷ ನೆರೆದಿರುವ ಸಕಲ ಮುನಿಜಾಲರು ಮೇಳದು ಎಂತಹದ್ದೊಂದು ಯಾಗ ಮಂಟಪ ಇದು, ಎಂತಹ ವೈಭವವಾದಂತಹ ಯಾಗ. ಅಪ್ಪ, ಬ್ರಾಹ್ಮಣರಾಡಿದ ಮಾತು ಸತ್ಯ. ನ ಭೂತ ನ ಭವಿಷ್ಯತಿ. ಇಂಥದ್ದೊಂದು ಯಾಗ ಹಿಂದೆ ಆಗಿರ್ಲಿಕ್ಕಿಲ್ಲ, ಮುಂದೆ ಆಗುವುದಕ್ಕೂ ಸಾಧ್ಯ ಇಲ್ಲ. ಅಂಥದ್ದೊಂದು ಯಾಗವನ್ನು ಮಾಡುವ ಸಾಮರ್ಥ್ಯ ಇದ್ರೆ ನನ್ನಪ್ಪ ದಕ್ಷನಿಂದ ಮಾತ್ರ ಸಾಧ್ಯ. ಎಷ್ಟು ಸಂತೋಷವಾಗ್ತಾ ಇದೆ. ನನ್ನಪ್ಪ ಅಲ್ಲ, ದಕ್ಷಿಣ ಮಗಳು ನಾನು ಅಂತ ಹೇಳಿಕೊಳ್ಳುವುದಕ್ಕೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮವ್ರಿಗೆ ಹೇಳಿದೆ ನಾನು, ಬನ್ನಿ ಸ್ವಾಮಿ, ಒಂದು ದಿವಸದ ಮಟ್ಟಿಗಾದರೂ ಯಾಗವನ್ನು ನೋಡಿ ಹೋಗೋಣ ಅಂತ. ಹೋಗಿ ಮೊದಲಾಗಿ ನಾನು ಹೇಳಬೇಕು ನನ್ನಪ್ಪನ ಮನೆಯ ವೈಭವ, ನನ್ನಪ್ಪನ ಮನೆ ನಡೆದಂತಹ ಯಾಗ, ಅದು ನಾನು ಸವಿಸ್ತಾರವಾಗಿ ಹೇಳಬೇಕು ಅಂತ. ಅದ್ರ ಮೊದಲು ನನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಹೋ 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 ಎತ್ತರದ ಯಾಗ ಮಂಟಪದಲ್ಲಿ ಕುಳಿತಿದ್ದಾರೆ. ಹೋಗಿ ನನ್ನ ಅಪ್ಪನಿಗೆ ನಮಸ್ಕರಿಸುತ್ತೇನೆ. ಆಶ್ಚರ್ಯ ಆಗ್ಬೇಕು ಅವನಿಗೆ, ಬಾಜಿ ತಂದುಕೊಳ್ಬೇಕು. ಅಪ್ಪ ಅಪ್ಪ ಸತಿ ಚಿಂತ ಮಗೋದ ಒಳಗೆ ಮುಳುಗಿದರುವ ಬೆರಗಿನಲ್ಲಿ ನನ್ನಪ್ಪ ಯಾಗ ಮಂಟಪದಲ್ಲಿ ಕುಳಿತಿದ್ದಾನೆ. ಹೋಗಿ ಮಾತನಾಡಿಸಬೇಕು ಅಂತ ನಾನು ವಂದಿಸಿದ್ರೆ ನನ್ನನ್ನು ಕಂಡು ಕಾಣದ ರೀತಿಯಲ್ಲಿ ಮುಖ ತಿರುಗಿಸಿಕೊಳ್ತಾ ಇದ್ದಾನೆ. ಏನೋ ಗಡಿಬಿಡಿ ಇರಬಹುದು. ಅಮ್ಮನಿಗೆ ಕೈ ಮುಗಿದ್ರೆ ಆಶೀರ್ವದಿಸಬೇಕು ಅಂತ ನನ್ನ ಅಮ್ಮನನ್ನ ಅಪ್ಪ ತಡೀತಾ ಇದ್ದಾನೆ. ನನ್ನ ಅಕ್ಕಂದಿರಲ್ಲ ನನ್ನನ್ನು ಕಂಡು ಕಾಣದ ರೀತಿಯಲ್ಲಿ ಮುಖ ತಿರುಗಿಸಿಕೊಳ್ತಾ ಇದ್ದಾರೆ. ಬಂದು ಬಾಂಧವರಲ್ಲ ದಾಸಾರ ದೃಷ್ಟಿನ ಬೀರ್ತಾ ಇದ್ದಾರೆ. ಯಾಕೆ ಹೀಗೆ? ನಮ್ಮವರು ಆಡಿದ ಮಾತು ಸತ್ಯ. ಕರೆಯದೆ ಹೋಗಕೂಡದು. ನಾನು ಬರುವುದಿಲ್ಲ ಗೌರಿ, ನೀನು ಹೋಗಬೇಡ. ಇಲ್ಲ, ಅವರ ಮಾತನ್ನು ಮಿಕ್ಕಿ ಮೀರಿ ಬಂದರು. ನನ್ನಪ್ಪನ ಮನೆಯಲ್ವೇ, ಅಪ್ಪನ ಮನೆಗೆ ಕರೆಬೇಕೆ? ಅದರಲ್ಲಿ ಇವ್ರ ಮನೆ ಊಟಕ್ಕೆ ಬಂದದ್ದಲ್ಲ ನಾನು. ಯಾಗವಲ್ವೇ, ವಿಶೇಷವಾದಂತಹ ವೈಭವೋಪೇತವಾದಂತಹ ಯಾಗವನ್ನು ನೋಡ್ತೇನೆ, ಮತ್ತೆ ಹಿಂದಿರುಗಿ ಹೋಗ್ತೇನೆ ಅಂತ. ಯಾಗ ನಡಿಗೆ ನೋಡೋಣ ಮತ್ತೆ. ಇಂದ್ರಾಯ ಸ್ವಾಗ ಇಂದ್ರಾಯ ಇದಯ ಮಮ ಅಗ್ನಯೇ ಸ್ವಾಗ ಅಗ್ನಯೇ ಇದಯ
ಸಬಗೀಕ್ಷಿಸುವೆಯನುತ್ತ ಸಬಗೀಕ್ಷಿಸುವೆಯನುತ್ತ ವರುಣಾಯ ಸ್ವಾಹ ವರುಣಾಯ ಇದಗಳ ಮಮ ವಾಯವೇ ಸ್ವಾಹ ವಾಯವ ಇದಗಳ ಮಮ ಕುಬೇರಾಯ ಸ್ವಾಹ ಕುಬೇರಾಯ ಇದಗಳ ಮಮ ಈಶಾಯ ಪತಿಭಾಗವೈರವಿಂದ ಕಸುಮಣಿ ಮುಗಿದುದ ಸಭೆಯೊಳಗೆ ಯಾತಕ್ಕೆ ಬಂದೆನು ನಾನೇ ಬಾತಕಿ ಮಾಡುವ ಜೊತೆಗೆ ಯಾತಕ್ಕೆ ಬಂದೆನು ನಾನೇ ಬಾತಕಿ ಮಾಡುವ ಜೊತೆಗೆ ಯಜ್ಞದ ರೀತಿಯ ಒಂದರಿಯದೆ ಬಂದೆ ಗೀತೆನು ನಾಗುತ್ತಲ ಯಜ್ಞದ ರೀತಿಯ ಒಂದರಿಯದೆ ಬಂದಿದ್ದರೆ ನಾಗುತ್ತಲ ಪತಿಗಳಿಗೆ ತ್ರೈಲೋಕ್ಯದ ಕಸುವಿನ ಮಾನವ ಕೊಡದಿಗ ಪತಿಗಳಿಗೆ ತ್ರೈಲೋಕ್ಯದ ಕಸುವಿನ ಮಾನವ ಕೊಡದಿಗ ಮತಿಯುತ ಯಾರೋ ಮತಿಯುತ ಯಾರೇ ಬುದ್ಧಿಯು ಭಿನ್ನಗೆ ಬಂತು ಮತಿಯುತ ಯಾರೇ ಬುದ್ಧಿಯು ಭಿನ್ನಗೆ ಬಂತು ಬ್ರಾಹ್ಮಣರು ಮಂತ್ರ ಮೂಲಕವಾಗಿ ಅಷ್ಟ ದಿಕ್ಪಾಲಕರನ್ನ ಆಹ್ವಾನಿಸಿ ಆವಿರ್ಭಾಗವನ್ನು ಅರ್ಪಿಸ್ತಾ ಇದ್ದಾರೆ. ಇಂದ್ರ ಅಗ್ನಿ ವಾಯು ವರ್ಣ ಮುಂತಾದವನ್ನೆಲ್ಲ ಕರೆದು ಕೊಡ್ತಿರುವ ಸಂದರ್ಭಕ್ಕೆ ಕಡೆಯ ದಿಕ್ಕಿನ ಒಡೆಯನಾಗಿರುವಂತಹ ಮರದನ್ನು ಇನ್ನೇನು ಆಹ್ವಾನಿಸ್ತಾರೆ ಎನ್ನುವಾಗ ನನ್ನಪ್ಪ ಬ್ರಾಹ್ಮಣರ ಬಾಯನ್ನು ಕಟ್ತಾ ಇದ್ದಾನೆ. ಇದು ಈಶ್ವರ ಯಾಗ, ಇಲ್ಲಿ ಈಶನಿಗೆ ಹವಿಸ್ಸಿಲ್ಲ. ಹಾಗಿದ್ರೆ ಈಶನಿಗೊಬ್ಬರಿಗೆ ಹವಸನ್ನ ಕೊಡದೆ ಯಾಗ ಪೂರ್ಣವಾಗುವುದಕ್ಕುಂಟೆ. ಪತಿಗಳಿಗೆ ತ್ರೈಲೋಕ್ಯದಿ ಕ್ರತುವಿನ ಭಾಗವ ಕೊಡದೆ ಯಾಗವನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಉಂಟೆ? ಪೂರ್ಣವಾದರೂ ಅದು ಫಲವನ್ನು ಕೊಡುವುದಕ್ಕುಂಟೆ. ಹಾಗಿದ್ರೆ ಇದು ನನ್ನ ಅಪ್ಪನಿಗೆ ಗೊತ್ತಿಲ್ವೇ? ಯೋಮ ಆ ಬುದ್ಧಿವಂತನಲ್ಲಿ ನನ್ನಪ್ಪ ಗೊತ್ತಿದ್ದು ಈ ರೀತಿಯಾದಂತಹ ಕಾರ್ಯವನ್ನು ಮಾಡ್ತಾನೆ ಅಂತ ಆದ್ರೆ ಯಾಕೆ ಈ ಬುದ್ಧಿವಂತ ನನ್ನ ಅಪ್ಪನಿಗೆ? ಹೌದು, ನಮ್ಮವರ ಆಡಿದ ಮಾತು ಸತ್ಯ. ನನ್ನ ಅಪ್ಪನಿಗೆ ಅಹಂಕಾರ ಅನುಮಾನವೇ ಇಲ್ಲ. ನನ್ನ ಅಪ್ಪನೇನು ಅಹಂಕಾರದಲ್ಲಿ ಈ ರೀತಿಯಾದಂತಹ ಯಾಗವನ್ನು ಕೈಗೊಂಡಿದ್ದಾನೆ, ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದಾನೆ, ಇಂಥದ್ದೊಂದು ಯಾಗವನ್ನು ನಡೆಸಿದ್ದಾನೆ. ಅವ ಯಾಗ ನಡೆಸಲಿ, ನಾ ಯಾಕೆ ಬರಬೇಕಾಗಿತ್ತು? ನಮ್ಮವರು ಮೊದಲೇ ಹೇಳಿದ್ರು, ಗೌರಿ ಒಬ್ಬ ವ್ಯಕ್ತಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾನೆ ಅಂತ ಅದು ದುಷ್ಟಕ್ರತು. ಆ ಕ್ರತುವಿಗೆ ನಾನಂತೂ ಬರುವುದಿಲ್ಲ, ನೀನು ಹೋಗುವುದು ಬೇಡ ಅಂತ ಹೇಳಿ ನಮ್ಮವರ ಬಾಯಿ ಕಟ್ಟಿಬಿಟ್ಟೆ ನಾನು. ಬೇಡ ಹೋಗದಿರೆಂಬ ವಚನವನ್ನು ಆಡಿ ಕಿಡಿಸದಿರಿ. ಅವರ ಮಾತನ್ನ ಮಿಕ್ಕಿ ಮೀರಿ ಬಂದೆ ನಾನು. ಎಡಗಾಲ ಮುಂದಿಟ್ಟು ಮನೆಯಿಂದ ಹೊರಟು ಬಿಟ್ಟೆ ನಾನು. ಅದು ಅಪಶಕನ ಅಂತ ನನಗಾಗಲೇ ಅರ್ಥ ಆಗಿತ್ತು. ನಮ್ಮವರ ಮಾತನ್ನ ಮಿಕ್ಕಿ ಮೀರಿ ಬಂದೆ, ಅನುಮಾನವೇ ಇಲ್ಲ. ಹೆಣ್ಣಾದವಳು ಗಂಡನ ಮಾತನ್ನ ಮಿಕ್ಕಿ ಮೀರಿ ಅಪ್ಪನ ಮನೆಗೆ ಹೋದ್ರು ಅವಮಾನವನ್ನೇ ಅನುಭವಿಸ್ತಾಳೆ ಅನ್ನೋದಕ್ಕೆ ನಾನು ಸಾಕ್ಷಿಯಾಗಿ ಹೋದೆ ಪ್ರಪಂಚ ಮುಖಕ್ಕೆ.
ಗಂಡನ ಅಪ್ಪನ ಮೇಲೆ ಮನೆಯಿಂದ ಆಚೆ ಹೋಗ ಕೂಡದವಳು ಅನುಮಾನವೇ ಇಲ್ಲ. ನಾನೀಗ ಹಿಂದಿರುಗಿ ಮನೆಗೆ ಹೋದ್ರೆ ನನ್ನನ್ನು ನಗುಮುಖದಲ್ಲಿ ಆಹ್ವಾನಿಸಿದ ನಮ್ಮವರು, ಗೌರಿ ಹೇಗಾಯ್ತು ಯಾಗ ಅಂತ ಕೇಳಿದ್ರೆ ಏನು ಅಂತ ಉತ್ತರಿಸಿ ನಾನು, ಸ್ವಾಮಿ ನನ್ನನ್ನು ಯಾರು ಅಲ್ಲಿ ಮಾತನಾಡಿಸ್ತಿಲ್ಲ ಅಂತ ಹೇಳಿ, ನನ್ನನ್ನೆಲ್ಲರೂ ಅವಮಾನಿಸಿದ್ರು ಅಂತ ಹೇಳಿ, ನಿಮ್ಮನ್ನು ಅವಮಾನಿಸುವುದಕ್ಕಾಗಿ ಮಾಡಿದಂತಹ ಯಾಗ ಅಂತ ಹೇಳಿ, ಏನು ಹೇಳಿ ನಾನು ಹಿಂದಿರುಗಿ ಹೋಗುವುದಿಲ್ಲ. ಇಲ್ಲಿ ನನ್ನನ್ನು ಯಾರು ಮಾತನಾಡಿಸುವುದಿಲ್ಲ. ಹಿಂದಿರುಗಿ ಹೋದ ನಮ್ಮವರು ನನಗೆ ಕುಹಕವಾಗಲೇ ಬಿಡುವುದಿಲ್ಲ. ಇಲ್ಲ, ಅಯ್ಯೋ ನಾ ಬರಬಾರ್ದಿತ್ತು, ಬಂದು ಕೆಟ್ಟೆ, ಬರಬಾರ್ದಿತ್ತು, ನಾ ಬಂದು ಕೆಟ್ಟೆ, ಅಯ್ಯೋ ನಾ ಬಂದು ಕೆಟ್ಟೆ. ಮಿಕ್ಕ ಮುನಿಗಳು ಸುಧರು ಕಿರುನಗೆ ಸಮೀಕ್ಷಿಸುತ್ತಾರೆ. ಕಂಡ ಏನು ಮಹಾ ಗಂಡ ಪ್ರಪಂಚದ ಯಾವೆಲ್ಲ ಜೀವರಾಶಿಗಳನ್ನು ಸೆಳೆಯುವಂತಹ ಮೃತ್ಯುವಿಗೂ ಮೃತ್ಯುವಂತಹ ಮೃತ್ಯುಂಜಯನಿಸುವಂತಹ ನಮ್ಮವರ ಯೋಗ್ಯತೆಯನ್ನು ನೀವೇನು ಬಲ್ಲೆ? ಅವಿಸನ್ನ ಸ್ವೀಕರಿಸುವುದಕ್ಕೆ ದೇವತೆಗಳು ಬಂದಿದ್ದಾರಲ್ಲ. ಕಷ್ಟವನ್ನ ಕಾಲಕ್ಕೆ ಕೈಲಾಸದವರಿಗೆ ಓಡೋಡಿ ಬಂದು ಹೆಂಬ ಮಹಾದೇವ ಎನ್ನುವುದಾಗಿ ನಮ್ಮವರ ಪ್ರಾರ್ಥಿಸಿಕೊಳ್ಳುವ ನೀನು ಇವತ್ತಿ ದಕ್ಷ ಕೊಡುವ ಹವಿಸನ್ನ ಬಂದೇನು ನೀನು ಅಂತಲ್ಲ, ಕೂಡಿರುವಂತಹ ಯಾವೆಲ್ಲ ಸುರವರರು ಇಂತಹ ದುಷ್ಟಕೃತುವಿಗೆ ಸಹಾಯಕರಾದಂತಹ ಯಾವೆಲ್ಲರಿಗೆ ಇಂದೆಲ್ಲ ನಾಳೆ ನಮ್ಮವರು ಶಿಕ್ಷೆಯನ್ನು ಕೊಡ್ತಾರೆ. ನಮ್ಮವರು ಶಿಕ್ಷೆಯನ್ನ ಕೊಡ್ತಾರೆ. ನಮ್ಮವರು ಕೊಡ್ತಾರೆ. ನನ್ನ ಮಗಳು ನೀನೆಂಬುದನ್ನು ಮರೆಯಬೇಡ. ನಾನು ಸಾಕು ಅರ್ಧ ಭಾಗವನ್ನು ನನಗೆ ಕೊಡುವುದರ ಮೂಲಕವಾಗಿ ಮೀನಾಕ್ಷಿ ಅರ್ಧ ಶರೀರ ಅರ್ಧನಾರೀಶ್ವರನೆನಿಸಿರುವಂತಹ ನಾನು ನಮ್ಮವರ ಅರ್ಧ ಶರೀರವಾಗಿರುವುದಕ್ಕೆ ವಹಿಸ್ತೇನೆ ಹೊರತು ನಿನ್ನ ಮಗಳು ಸಾಕು ನಿನ್ನಿಂದಾದ ದೇಹ, ನಿನ್ನ ಮಗಳಂದೆಂಬ ಹೆಮ್ಮೆ ನನಗಿತ್ತು. ನಾನು ಕೊಪ್ಪಿದ್ದೆ ದಕ್ಷಿಣ ಮಗಳು ಎನ್ಕೊಂಡೆಂಬುದಾಗಿ ಹೇಳಿಕೊಂಡಿದ್ದೆ. ಆದರೆ ಈಗ ಅದಲ್ಲ. ಆದರೆ ಒಂದು ಏನ್ ಮಾಡೋಣ ಹೇಳು, ನಿನ್ನ ಕಣ್ಮುಂದೆ ಕಾಣುತ್ತಿರುವಂತಹ ಈ ಶರೀರ ನನ್ನ ಮಗಳು
ಹೊತ್ತಿಟ್ಟು ತೋರಿಸ್ತಾ ಇದೆಯಲ್ಲ, ತೋರಿಸುವುದಕ್ಕೆ ಆ ದೇಹವೇ ಇರಬಾರದು. ನನಗೆ ಅರ್ಥವಾಯಿತು. ಹಿಂದಿರುಗಿ ಹೋಗಲಾರೆ, ಇಲ್ಲಿರುವುದಕ್ಕೆ ಅವಕಾಶವಿಲ್ಲ. ತುಂಬಿರುವಂತಹ ಸಭೆಯಲ್ಲಿ ಗಂಡನಾದವರಿಗೆ ಅವಮಾನ ಆಗ್ತದೆ ಅಂತಾದರೆ ಪತಿವ್ರತೆಯಾದ ಹೆಣ್ಣು ಅದನ್ನು ತಡೆಯಬೇಕು. ಗಂಡನಿಗೆ ಮಾನವನ್ನು ಕೊಡಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಅದಲ್ಲ ಅಂತಾದ್ರೆ ಅವಳಲ್ಲೇ ಸಾಯ್ಬೇಕು. ಅವಳಲ್ಲೇ ಸಾಯ್ಬೇಕು, ಅಲ್ಲೇ ಸಾಯ್ಬೇಕು, ಅಲ್ಲೇ ಸಾಯ್ಬೇಕು. ನಾನಿಲ್ಲೇ ಸಾಯ್ಬೇಕು, ನಾನಿಲ್ಲೇ ಸಾಯ್ಬೇಕು. ಹೌದು, ಯಾವ ಪೂರ್ಣವಾದ ರೀತಿಯಲ್ಲಿ ಹೋಗ ಅಗ್ನಿ ನನ್ನ ಅಗ್ನಿ ಇಲ್ಲದೆ ಉರಿಯುವ ಹಾಗಿಲ್ಲ. ನಿನ್ನೊಬ್ಬನಿಗೆ ನನ್ನನ್ನು ಮುಟ್ಟುವ ಧೈರ್ಯ ಉಂಟೇನೋ? ವಿನೋಕಿ ಅರ್ಧ ಶರೀರ, ವಿನೋಕಿ ಅರ್ಧ ಶರೀರ, ನನ್ನನ್ನು ಮುಟ್ಟುವ ಧೈರ್ಯ ಉಂಟೇನೋ ನಿನ್ನೊಬ್ಬನಿಗೆ? ಬಿಡು ಸುಡು ನಿನ್ನೊಬ್ಬನಿಯನ್ನ. ಅಗ್ನಿ ನನ್ನಲ್ಲುಂಟು, ನಿಟಿಲ ನೇತ್ರ ನನ್ನ ಗಂಡ ಕಣ್ಣಿನಲ್ಲುಂಟು ಬೆಂಕಿ. ಆ ಯಾವ ಬೆಂಕಿ ಅವಶ್ಯಕತೆ ಇಲ್ಲ, ನನ್ನಲ್ಲುಂಟು ಅಗ್ನಿ. ಅದು ಯೋಗ ಅಗ್ನಿ, ನನ್ನ ದೇಹದ ಒಳಗುಂಟು ಅಗ್ನಿ. ಆ ಒಳಗಿರುವ ಅಗ್ನಿಯನ್ನೇ ಹೊರಗಡೆ ಉಜ್ವಲಿಸಿ ಪ್ರಜ್ವಲಿಸಿ ನಿನ್ನ ಕಣ್ಣೆದುರಿಗೆ ನಿನ್ನಿಂದಾದ ದೇಹ ಕರಟಿ ಕರಟಿ ಪಾವಕನನು ನಿಜಾನದಿ ಧರಿಸಿಯೇ ಶುದ್ಧಿಗೊಳಿಸಿ ಯಾಗ ಮುಂದುವರಿಯಲಿ. ನನ್ನ ಹುಟ್ಟಿಗೆ ಕಾರಣೀಕರ್ತರು ನೀನಾಗಿದ್ದೀಯ. ತಂದೆ ಆದಂತಹ ನೀನು ನನ್ನನ್ನ ಸೃಷ್ಟಿಸಿದ್ದೀಯಲ್ಲ. ನನ್ನಿಂದಲೇ ಸೃಷ್ಟಿಸಲ್ಪಟ್ಟವನು ನೀನು. ಮಗಳೇ, ಏನಾಗಬೇಕು ಎನ್ನುವ ಹಾಗೆ ಕೇಳ್ತಾ ಇದ್ದೀಯಲ್ಲ.
ನಿನ್ನ ತಾಯಿಯ ಸಾವಿಗೆ ಕಾರಣೀಕರ್ತ ದಕ್ಷ. ಆ ದಕ್ಷನನ್ನ ದಕ್ಷಿಣ ನಗುವನ್ನು ಕೂಡಲು ಪ್ರಾಚೀನ ಬಗೆಯಲ್ಲಿರುವಂತಹ ದಕ್ಷನನ್ನ ಅವನ ಅನುಯಾಯಿಗಳನ್ನ ಮಗನೇ ನಮ್ಮ ತಂದೆಯವಲ್ಲರೇ ಆಗಿ ಬರುವವರು ನೀವು. ಆದ್ರೆ ಇಂದು ಮೋಸ ವಂಚನೆ ನನ್ನ ಸಾವಿಗೆ ಕಾರಣವಾದ ನೀವು ನನ್ನ ಬಿಟ್ಟೇನಂತ ಭಾವಿಸಿದ್ರು ಆಚೋತೆಯಿಂದ ಬಿಡ್ತೇನೆ.
ತಂದೆಗೆ ಕೊಡುವಂತಹ ವಯಸ್ಸು ಯಾರು ನಿನ್ನ ಅಪ್ಪ? ಅದೇ ನಿನ್ನ ಅಪ್ಪ ಯಾರು? ಈಶ್ವರ. ಯಾವಾಗ ಹುಟ್ಟುಕೊಂಡೆ ನೀನು? ನಾನು ಹಾ. ನನ್ನ ಕೊಲ್ಲುವುದಕ್ಕಾಗಿ ಹುಟ್ಟಿದವ ಇದ್ದೇನೆ. ನನ್ನ ಕುಲ್ಲೋಣ ಹುಟ್ಟಿದ. ಶಿವನ ಮನಸ್ಸಂಕಲ್ಪದಿಂದ ಹುಟ್ಟಿದವ ನಾನು. ಓಹೋ. ಏಯ್! ಹಾ. ಅಲಾ ದಕ್ಷ, ನನ್ನ ತಂದೆಗೆ ಮೋಸ ವಂಚನ ಅಗೌರವವನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಹಾ. ನನ್ನ ರುಂಡ ಮುಂಡೆಯಿಂದ ಬೇರ್ಪಡಿಸ. ದಕ್ಷಿಣ ಚಿನ್ನವನ್ನು ಬೇರ್ಪಡಿಸಿದ್ದಾಗಿದೆ. ಆಡುವಂತಹ ಯಜ್ಞದಲ್ಲಿ ಅಥವಾ ಯಾವ ಗುಡ್ಡದಲ್ಲಿ ತಕ್ಷಣ ಶಿರವನ್ನು ಬಿಸಾಡಿ ವಿಚಾರವನ್ನ ಮಹಾದೇವ